ನಮಸ್ಕಾರ ಫ್ರೆಂಡ್ಸ್, ನಾವೆಲ್ಲಿ ಬಂದಿದ್ದೀವಿ ಅಂತ ಗೆಸ್ ಮಾಡ್ತಿದ್ರಾ? ಸೊ ತಮ್ಬ್‌ನೇಲ್‌ನಲ್ಲಿ ನೋಡಿದ ಪ್ರಕಾರ ನಾವು ಬೆಂಗಳೂರಿನ ಫೇಮಸ್ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ. ನೋಡಿ ಕ್ರೌಡ್ ಹೇಗೆ ಇದೆ ಅಂತ. ಸಂಡೇ ಬಂದಿದ್ವಿ ನಾವು. ಅಬ್ಬಬ್ಬಾ! ಫುಲ್ಲು ಕ್ರೌಡ್ ಅಂದರೆ ಕ್ರೌಡು. ನಾನು ಫಸ್ಟ್ ಟೈಮ್ ನೋಡಿರೋದು ಹೋಟೆಲ್ಸಲ್ಲಿ ಗಾರ್ಡ್ಸಿಗೆ ಇಟ್ಟಿರೋದು. ಇದೇ ಫಸ್ಟ್ ಹೋಟೆಲ್ ಅನಿಸುತ್ತೆ. ಎಷ್ಟು ಜನ ಗಾರ್ಡ್ಸ್ ಇದ್ರು ಗೊತ್ತಾ ಅಲ್ಲಿ. ನೋಡಿ ಈ ಥರ ಎಲ್ಲ ಸೂಟ್ಸ್ ಹಾಕ್ಕೊಂಡು, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು, ಆಮೇಲೆ ಗನ್‌ಮ್ಯಾನ್ ಸಹಿತನೂ ಇದ್ದಾರೆ ಅಲ್ಲಿ. ಫುಲ್ಲು ಸೆಕ್ಯೂರಿಟಿ ಇತ್ತು ನೋಡಿ, ಗನ್‌ಮ್ಯಾನ್. ಇಲ್ಲಿ ನೋಡಿ, ನಾವು ಫೋನ್‌ಪೇ ಮಾಡಬೇಕು ಅಂದರೆ ಒಂದು ಹತ್ರ ಲೈನ್ ನಿಂತ್ಕೋಬೇಕು, ಕ್ಯಾಶ್ ಕೊಡಬೇಕಂದ್ರೆ ಒಂದು ಹತ್ರ ಲೈನ್ ನಿಂತ್ಕೋಬೇಕು. ನಮ್ಮ ಮನೆಯವರು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ರು ಅಂತ, ಸೊ ನಾನು ಎಲ್ಲ ಹತ್ರ ವಿಡಿಯೋ ಮಾಡ್ಕೊತ ಬರ್ತಾಯಿದ್ದೆ. ಇಲ್ಲಿ ನೋಡಿ, ಎಲ್ಲ ಥರ ಸಪ್ರೇಟ್ ಐಟಮ್ಸು ಎಲ್ಲ ಒಂದು ಕಡೆ. ತಲೆ ಮಾಂಸ, ಬೋಟಿ ಗೊಜ್ಜು, ಚಿಕನ್ ಕಬಾಬು ಅದೆಲ್ಲ ಒಂದು ಸೈಡು. ಆಮೇಲೆ ಈ ಸೈಡೆಲ್ಲ ಐಸ್ ಕ್ರೀಮು. ಹಾಗೆ ಒಳಗೆ ಬಂದರೆ ಫುಲ್ ಒಂದು ದೊಡ್ಡ ಪ್ರಪಂಚನೇ ಇದೆ ಅಂತಲೇ ಹೇಳ್ಬೋದು. ಮಸ್ತ್ ಅಂದರೆ ಮಸ್ತ್ ಇದೆ. ಈ ಥರನೂ ಹೋಟೆಲ್ ಇರುತ್ತಾ ಅಂತ ಕಲ್ಪನೆನೂ ಮಾಡ್ಕೊಂಡಿರಲ್ಲ ನಾವು. ಹೊರಗಡೆ ನೋಡಲಿಕ್ಕೆ ಸಣ್ಣದಾಗಿದೆ, ಬಟ್ ಒಳಗಡೆ ಬಂದಂಗೆ ಫುಲ್ಲು ದೊಡ್ಡದಾಗಿದೆ. ಮಸ್ತ್ ಅಂದರೆ ಮಸ್ತ್ ಇದೆ ಹೋಟೆಲ್ ಮಾತ್ರ. ಅಲ್ಲಿ ಸರ್ವಿಸ್ ಆಗಿರಲಿ, ಅಲ್ಲಿ ಕ್ಲೀನ್ನೆಸ್ ಆಗಿರಲಿ, ಎಲ್ಲ ಸೂಪರ್ ಆಗಿತ್ತು. ನಾವು ಹೀಗೆ ತುಂಬ ವಿಡಿಯೋಸ್ ನೋಡ್ತಾ ಇದ್ವಿ ವೆಂಕಟೇಶ್ ಸರ್ದು ಮಲ್ಲಿಕಾ ಬಿರಿಯಾನಿದು. ಒಂದು ಸತಿ ಹೋಗೋಣ ಅಂದ್ಕೊತಾನೇ ಇದ್ವಿ, ಬಟ್ ಇಷ್ಟು ಬೇಗ ಟೈಮ್ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಸಡನ್ಲಿ ಪ್ಲ್ಯಾನ್ ಮಾಡಿದ್ವಿ, ಹೋದ್ವಿ. ನೋಡ್ರಿ ಅಲ್ಲೆಲ್ಲ ಡಬ್ರಿಯಲ್ಲಿ ಅದು ಬಿರಿಯಾನೀಸ್ ಎಲ್ಲ ಖಾಲಿ ಆದಂಗೆ ಈ ಥರ ಡಬ್ರಿಯಲ್ಲಿ ತೊಗೊಂಬರ್ತಾರೆ. ಅಲ್ಲಿ ಕಿಚನ್ ಇರೋದದು, ಅಲ್ಲಿಂದ ತೊಗೊಂಡು ಬರ್ತಾರೆ. ನೋಡಿ, ಎಲ್ಲೂ ಜಾಗ ಇಲ್ಲ, ಅಷ್ಟು ರಶ್ ಇತ್ತು. ಅಂದರೆ ಯಾವ ಥರ ಇಲ್ಲಿ ಅಂದರೆ ಸೆಲ್ಫ್ ಸರ್ವಿಸ್ಸು. ನಾವೇ ಟೋಕನ್ ತೊಗೊಂಡು ಬಂದು ಇಲ್ಲಿ ಎಲ್ಲಿ ಪ್ಲೇಸ್ ಇರುತ್ತೋ ನಮಗೆ ಅನುಕೂಲ ಆದಂಗೆ ಕೂತ್ಕೊಂಡು ಊಟ ಮಾಡಿ ಮತ್ತು ಆ ಪ್ಲೇಸ್ ಮತ್ತು ಬೇರೆಯವ್ರಿಗೆ ಬಿಟ್ಕೊಡೋದು, ಆ ಥರ. ಬಟ್ ಮೂವ್ ಆನ್ ಆಗ್ತಾಯಿತ್ತು. ಎಷ್ಟೇ ಸಾವಿರ ಜನ ಬಂದ್ರೂ ಅವರಿಗೆ ಪ್ಲೇಸ್ ಸಿಗ್ತಾಯಿತ್ತು. ಇದೆಲ್ಲ ನೋಡಿ, ಜ್ಯೂಸ್ಗಳು ಈ ಥರ ಪ್ಲೇಟ್ ತೊಗೊಂಡು ಬರ್ತಾರೆ ನೋಡಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡೋಣ ಬನ್ನಿ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನಮಸ್ಕಾರ ಫ್ರೆಂಡ್ಸ್, ಆಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತಿದ್ದೀನಿ. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ. ಬೆಂಗಳೂರಿನ ಫೇಮಸ್ ಮಲ್ಲಿಕಾ ಬಿರಿಯಾನಿಗೆ. ರೆಡಿ ಟು ಬ್ಯಾಟಿಂಗ್. ಶಮು ಇಟ್ಟಿದ್ದಾನೆ. ಶಮು ಹಾಯ್ ಕರ್. ಹಾಯ್ ಹಾಯ್. ಮಟನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು ಮತ್ತು ಬೋಟಿ ಗೊಜ್ಜು ತರಕ್ಕೆ ಹೋಗಿದ್ದಾರೆ. ಸಲಾಡ್ಸು, ಜ್ಯೂಸು ತರಕ್ಕೆ ಹೋಗಿದ್ದಾರೆ. ನೋಡೋಣ ಹೇಗಿದೆ ಟೇಸ್ಟು. ತುಂಬ ಎಕ್ಸೈಟ್ಮೆಂಟ್ ಆಗಿ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಹೇಗಿದೆ ನೋಡೋಣ ಟೇಸ್ಟು. ಬೋಟಿ ಗೊಜ್ಜು ಸಿಗಲಿಲ್ಲ ಅಂತ ಲಿವರ್ ಫ್ರೈ ಏನೋ ತಂದು, ಲಿವರಿಂದೇನೋ ಗೊಜ್ಜು ಅಂತೆ. ಸೊ ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಹಾಗೆ 2 ದಿನ ರಜಾ ಇತ್ತು ಗೋಲುಗೆ ಅಂತ ನಾನು ಬಂದಿದ್ದೆ. ಸಂಡೇ ಏನು ಮಾಡೋಣ ಅಂದರೂ ನನಗೆ ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂತ ಅಂದೆ. ಯಾಕೋ ಒಂದೇ ಮಾತಿಗೆ ಹ್ಞೂ ಅಂತ ಹೇಳಿ ಬಂದ್ವಿ. ಆ್ಯಕ್ಚುಲಿ ಕೀರ್ತಿದೀದಿ ಬಂದು ಹೋಗಿದ್ದಾರೆ ಇಲ್ಲಿ. ಅವರು ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂದರೆ. ನಮ್ಮ ಮನೆಯವರು ಮಲ್ಲಿಕಾ ಬಿರಿಯಾನಿ ಓನರ್ ಸರ್ ಇದ್ದಾರಲ್ಲ, ವೆಂಕಟೇಶ್ ಸರ್, ಅವರು ದೊಡ್ಡ ಫ್ಯಾನ್. ವೆಂಕಟೇಶ್ ಸರ್ ದೊಡ್ಡ ಫ್ಯಾನು. ಅವ್ರ ಇನ್ಸ್ಪಿರೇಷನಿಂದನೇ ಹೋಟೆಲ್ ಮಾಡಿದರು. ಬಟ್ ಎಲ್ಲರಿಗೂ ಆ ಲಕ್ ಇರಬೇಕಲ್ಲ, ಹೌದಾ? ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ, ಭರ್ಜರಿ ಜನ ಇದ್ದಾರೆ. ನೋಡಿ ಹೇಗೆ ಪ್ಲೇಟ್ಸ್ ತೊಗೊಂಡು ಬರ್ತಾರೆ. ಆನ್ಲೈನ್ ಪೇಮೆಂಟ್ ಮಾಡೋರಿಗೆ ಒಂದು ಕಡೆ ಲೈನು, ಆಮೇಲೆ ಕ್ಯಾಶ್ ಕೊಡೋರಿಗೆ ಒಂದು ಕಡೆ ಲೈನು, ಆಮೇಲೆ ಅದೆಲ್ಲ ಸಪ್ರೇಟಾಗಿ ಇದಿದೆ. ನಾನು ವಿಡಿಯೋಸಲ್ಲಿ ಎಲ್ಲ ತೋರಿಸ್ತೀನಿ ನಿಮಗೆ ಹೇಗಿದೆ ಟೇಸ್ಟು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ.
ಇವರು ಮತ್ತು ಅದು ನೀರಿನ ಬಾಟಲ್ಲು ಮತ್ತು ಜ್ಯೂಸ್ ತರ್ತೀನಿ ಅಂತ ಹೋಗಿದ್ದಾರೆ. ದೊಡ್ಡ 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 ಪಾತ್ರೆಯಲ್ಲಿ ಮಾಡಿದ್ದಾರೆ ಎಲ್ಲ. ಆಮೇಲೆ ಎಲ್ಲೂ ಗಲೀಜಿಲ್ಲ, ತುಂಬ ಹೈಜೀನಿಕ್ಕಾಗಿ ಕ್ಲೀನಾಗಿದೆ. ಸೊ ಇವತ್ತಿನ ದಿನ ಹೇಗಿರುತ್ತೆ ನಮ್ಮದು ಬೆಂಗಳೂರಲ್ಲಿ ಅಂತ ನೋಡೋಣಂತೆ. ನಾವು ಈಗ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಇಲ್ಲಿಗೆ ಬಂದಿರೋದು. ಇನ್ನು ಚಿಕ್ಕಪೇಟೆಗೆ ಹೋಗೋಣ, ಮಲ್ಲೇಶ್ವರಮಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲೆಲ್ಲಿ ಹೋಗ್ತೀವಂತ ಗೊತ್ತಿಲ್ಲ. ಒನ್ ಡೇ ಇನ್ ಬೆಂಗಳೂರು ಹೇಗಿದೆ ಅಂತ ಹೇಳ್ತೀನಿ. ಪಾಪ ಕಾವಾಲೆ ಇವನಿಗಂತೂ ಜ್ಯೂಸು ಕುಡಿಯೋ ಹುಡುಗರ. ಹೇಗಿದೆ? ಸೂಪರ್. ನಿಮ್ಮ ಡ್ರೀಮ್ ಕಮ್ ಟ್ರೂ ಅಂದಂಗಾಯ್ತು. ಇವ್ರ ಫ್ಯಾನ್ ಅಲ್ಲ ನೀವು? ಇವರೇ ಇನ್ಸ್ಪಿರೇಷನ್. ತಿನ್ನ ನೀನು, ಹೇಗಿದೆ ಹೇಳು? ಚೆನ್ನಾಗಿದ್ದಾನ? ಸೊ ನಾನು ಕಬಾಬ್ ತಿಂತಿದ್ದಾನೆ. ತಿನ್ನು ತಿನ್ನು. ಮಟನ್ ಬಿರಿಯಾನಿ, ಒಂದು ಬೋಟಿ ಫ್ರೈ ಸಿಕ್ಕಿಲ್ಲ, ಲಿವರ್ ಫ್ರೈ ಮತ್ತು ಚಿಕನ್ ಕಬಾಬ್. ಇದು ಟೇಸ್ಟ್ ಮಾಡಿ ನೋಡ್ರಿ. ಟೇಸ್ಟ್ ಮಾಡಿದ್ರಿ, ಮಸ್ತಿದೆ. ನಾನು ಈಗ ಹಾಕಿಕೊಂಡಿದ್ದೀನಿ, ಹೇಗೆ ಇದೆ ನೋಡೋಣ. ಫುಲ್ಲು ಮಟನ್ ಪೀಸ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡ. ಚೆನ್ನಾಗಿದೆ, ಮಸ್ತ್, ಸೂಪರ್. ನೋಡಿ ಮಟನಿಂದು ಪೀಸಸ್ ಎಲ್ಲ ಎಷ್ಟು ಸೂಪರ್ ಆಗಿದೆ. टेस्ट ला मैं बीट कर रहा हूँ मैं थोड़ा टेस्ट तो नहीं होता ಸೂಪರ್ ಸೂಪರ್ ಆಗಿದೆ. ಮಟನ್ ಅಷ್ಟು ಎಷ್ಟು ಚೆನ್ನಾಗಿ ಬೆಂದಿದೆ. ಬೋನ್ಸು ಗೀನ್ಸು ಎಲ್ಲ ಮಸ್ತ್ ಹಾಕಿದ್ದಾರೆ. ಜ್ಯೂಸ್ ಸೂಪರ್. ಜ್ಯೂಸ್ ಸೂಪರ್. ಸೂಪರ್. ಸೊ ಊಟ ಮಾಡಿ ಫುಲ್ಲು ಸುಸ್ತಾಗಿ ಕೂತಿದ್ದೀವಿ. ರೆಸ್ಟ್ ಮಾಡ್ಕೊಂಡು ಇಲ್ಲಿ ಫುಲ್ಲು ಇವಾಗ ಜಸ್ಟ್ ನಾವು ಇಲ್ಲಿ ಕೂತಿದ್ವಿ. ಇಲ್ಲಿ ಮೇಲುಗಡೆ ಈಗ ರೆಸ್ಟ್ ಮಾಡ್ಲಿಕ್ಕೆ ಕೂತಿದ್ದೀವಿ. ಶಂಭು ಶಂಭು ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಏನು ಅಂತ ನೋಡೋಣಂತೆ ಬನ್ನಿ. ಊಟ ಮಾಡಿ ಫ್ರೆಂಡ್ಸ್ ಫುಲ್ಲು ಸುಸ್ತಾಗಿ ಕೂತ್ಕೊಂಡ್ಬಿಟ್ವಿ. ಅಂದರೆ ತುಂಬ ಕ್ವಾಂಟಿಟಿ ಕೊಟ್ಟಿದ್ದರು, ಅಷ್ಟು ದುಡ್ಡಿಗೆ ವರ್ತ್ ಅನಿಸುತ್ತೆ. ಮತ್ತು ಹೆವಿನೂ ಇಲ್ಲ ಪ್ರೈಸ್, 250 rupees ಪರ್ ಬಿರಿಯಾನಿ. ಆಮೇಲೆ ಅಲ್ಲೇ ಕುಲ್ಫಿ ತಿಂದು, ಅದು ಜ್ಯೂಸ್ ಕುಡಿದು, ಪಾನ್ ತಿಂದು, ಅಲ್ಲೇ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಅಷ್ಟೊತ್ತಲ್ಲಿ ತನಕ ಇರ್ತೀವಿ. ಮತ್ತು ಯಾರು ಎಷ್ಟೊತ್ತಿದ್ರು ಅಲ್ಲಿ ಯಾರೂ ಕೇಳಲ್ಲ, ಆರಾಮಾಗಿ ರೆಸ್ಟ್ ಮಾಡಿರಿ, ಆರಾಮಾಗಿರ್ರಿ ಅಂತಾರೆ. ನೋಡಿ ಇಲ್ಲೂ ಗಾರ್ಡನ್ ಟೈಪ್ ಇದೆ, ಇಲ್ಲೂ ಸೀಟ್ಸ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಕೂರ್ಬೋದು. ಇಲ್ಲೇ ಕೂರ್ಬೇಕು ಅಲ್ಲೇ ಕೂರ್ಬೇಕಂತಿಲ್ಲ. ಮೇಲ್ಗಡೆನೂ ಇದೆ, ಕೆಳಗಡೆ ಇದೆ, ಗಾರ್ಡನ್ ಟೈಪ್ ಇದೆ. ಆಮೇಲೆ ಅಲ್ಲಿ ಹೊರಗಡೆ ಗಾರ್ಡನ್ನೂ ಇದೆ. ಬಟ್ ಎಲ್ಲಿ ನಮಗೆ ಪ್ಲೇಸ್ ಅನುಕೂಲ ಆಗುತ್ತೋ ಫ್ಯಾಮ್ಲೀಸಿಗೆ, ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ನಾವು ಕೂತ್ಕೋಬೋದು. ಎಲ್ಲಿ ಬೇಕಾದರೂ ಅಲ್ಲಿ ಕೂರ್ಬೋದು. ಐಸ್ ಕ್ರೀಮ್ಸು, ಜ್ಯೂಸು, ಪಾನು ಎಲ್ಲ ಟೈಪು ಇದೆ.
ಒನ್ ಆಲ್ ಇನ್ ಒನ್ ರೂಫ್ ಅಂತ ಹೇಳ್ತಾರಲ್ಲ, ಎಲ್ಲ ಒಂದೇ ಕಡೆನೇ ಸಿಗುತ್ತೆ. ಆಮೇಲೆ ಎಲ್ಲನೂ ಸಪ್ರೇಟ್ ರೇಟ್ಸು. ಅದು ಎಷ್ಟೆಷ್ಟು ರೇಟ್ ಇರುತ್ತೋ ನಾವು ಅಷ್ಟು ತೊಗೊಂಡು ಸರ್ವಿಸ್ನ ತೊಗೋಬೋದು. ನೋಡಿ, ಇಲ್ಲಿ ಹೊರಗಡೆ ಇದು ಎಂಟ್ರೆನ್ಸ್, ಇದು ಹೊರಗಡೆ ಈ ಥರ ಇದೆ. ಬಟ್ 10/10 ಫ್ರೆಂಡ್ಸ್. ನಮ್ಮ ರೇಟಿಂಗ್ ಕೇಳಿದರೆ 10/10. ಸರ್ವಿಸ್ ಆಗಲಿ, ಅಲ್ಲಿರೋದು ಮೇಂಟೆನೆನ್ಸ್ ಆಗಲಿ, ಎಲ್ಲನೂ ಸೂಪರ್ 10/10. ಮತ್ತು ಆದಷ್ಟು ಬೇಗ ಇನ್ನೊಂದು ಸತಿ ಹೋಗೋಣಂತೆ. ನೋಡಿರಿ, ಇಲ್ಲಿ ವೇಟಿಂಗ್ ಇದ್ದರೆ ಇಲ್ಲಿ ಆರಾಮಾಗಿ ಸೋಫಾಗಳು ಹಾಕಿದ್ದಾರೆ, ಇಲ್ಲಿ ಕೂರ್ಬೋದು. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀವಂತ ನೋಡೋಣ ಬನ್ನಿ. ಮಲ್ಲಿಕಾ ಬಿರಿಯಾನಿಗೆ ಹೋಗಿ ಅಲ್ಲಿಂದ ಈಗ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದು ನಿಂತಿದ್ದೀವಿ. ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ವಿ. ಫುಲ್ ಟ್ಯಾಂಕ್ ಆಗಿದೆ ಸ್ನೇಹಿತರೆ. ಫುಲ್ ಟ್ಯಾಂಕ್ ಹಾಕ್ಸಿದ್ದಾರೆ. ಏನು ಪ್ರಾಬ್ಲಮ್ ಅಂದರೆ ನಂದು ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ತೀನಿ, ಮಾಡೋಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಇಲ್ಲಾಂದರೆ ಮನೆಗೆ ಹೋಗಿ ಏನೇನು ತೊಗೊಂಡ್ರು ಅದೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಬಂದ್ವಿ. ಬಟ್ ಇಲ್ಲಿ ನನಗೆ ಅಷ್ಟೇನು ಕ್ವಾಲಿಟಿ ಇರೋವಂಥ ಐಟಮ್ಸು ಇದೆ ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಒಂದು ಸ್ಕೂಲ್ ಬ್ಯಾಗು, ಜಗನಿಗೆ ಬೆಲ್ಟು ಅಷ್ಟೇ ತೊಗೊಂಡ್ವಿ. ಏನೂ ತೊಗೊಳಕ್ಕೆ ಇಷ್ಟನೇ ಆಗಲಿಲ್ಲ, ಯಾಕಂದರೆ ಎಲ್ಲ ಸೆಕೆಂಡ್ ಕ್ವಾಲಿಟಿ ಇತ್ತು ಅಲ್ಲೆಲ್ಲ. ಆಮೇಲೆ ಅಷ್ಟು ಐಟಮ್ಸು ಚೆನ್ನಾಗಿದೆ ಅನ್ನಿಸ್ಲಿಲ್ಲ ನಮಗೆ. ಹುಬ್ಬಳ್ಳಿ ಮತ್ತು ದಾವಣಗೆರೆನೇ ಬೆಟರ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಹಾಗೆ ಸುಮ್ಮನೆ ಸುತ್ತಿ ಬಂದ್ವಿ. ಮತ್ತು ನಂದು ಬ್ಯಾಟ್ರಿ ಲೋ ಆಗಿತ್ತಲ್ಲ, ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ನೋಡಿ, ಈ ಥರ ಎಲ್ಲ ಬ್ಯಾಗ್ಗಳು ಹಚ್ಚಿರ್ತಾರೆ, ಬಟ್ ತುಂಬ ರೇಟ್ ಹೇಳ್ತಾರೆ. ನೋಡಿ ತೊಗೋಬೇಕು, ಸುಮ್ಮನೆ ಮೋಸ ಮಾಡೋಕ್ಕೆ ಇದು ಮಾಡಿಬಿಡ್ತಾರೆ. ನೈಟು ನಮ್ಮ ಮನೆಯವರ ಫ್ರೆಂಡಿನ ಮನೆಯಲ್ಲಿ ಪೂಜೆ ಇತ್ತು. ಸೊ ನೋಡಿದ್ರಲ್ಲ, ಭಜನೆ ಮಾಡ್ತಾಯಿದ್ರು. ಅದು ನಮ್ಮ ಶಮ್ಮು ತುಂಬ ಎಂಜಾಯ್ ಮಾಡ್ತಿದ್ದೆ. ಇಲ್ಲಿ ಸ್ಪೆಷಲ್ ಡಿಶ್ನ ಮಾಡಿದ್ರು. ಊಟನೂ ಸಹಿತ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿದ್ವಿ ನೈಟು, ಹಾಗಾಗಿ ಗ್ಲಿಮ್ಸ್ನ ತೊಗೊಂಡೆ. ಅದೇ ವಿಡಿಯೋನಲ್ಲಿ ಹಾಕೋಣ ಅಂತ ಹಾಕಿದ್ವಿ. ಮತ್ತು ಇನ್ನೊಂದು ಸ್ವಲ್ಪ ಭಜನೆ ಕೇಳ್ತಾನೆ ನೋಡಿ, ಊಟ ಮಾಡಿ ಮತ್ತೆ ಹೋಗೋಣ ಅಂತೇಳಿ ಅಲ್ಲಿ ನಿಂತ್ಕೊತಾನೆ. ಇದೂ ಶಾವಿಗೆಯಿಂದ ಮಾಡಿದ್ರು ಸ್ವೀಟು, ತುಂಬ ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಒನ್ ಡೇ ಇನ್ ಬ್ಯಾಂಗ್ಳೂರು ಸೂಪರ್ ಆಗಿತ್ತು. ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.